ನಮಸ್ತೆ. ನಾನು ಶಾಂತಮೂರ್ತಿ ಅಂತ. ನಾನು ಸಿದ್ಧಗಂಗಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಟೀಚಿಂಗ್ ವರ್ಕ್ ನಂದು. ನನಗೆ ಅನ್ಫಾರ್ಚುನೇಟ್ಲಿ ನಾನು ಅವ್ರದ್ದು ಇದನ್ನು ನೋಡಿದೆ ಫೇಸ್ಬುಕ್ಕಲ್ಲಿ, ಮೇಡಮ್ದು. ತುಂಬ ನನಗೆ ಇಂಪ್ರೆಸ್ ಆಗಿ ಬಂದೆ. ಅವರೇ ನನ್ನ ಕಾಲನ್ನು ನೋಡಿ, ಖಂಡಿತ ನಿಮಗೆ ವಿತಿನ್ 2-3 ಡೇಸಲ್ಲಿ ನಿಮಗೆ ಊಂಡ್ ಹೀಲ್ ಆಗುತ್ತೆ, ಬರೀ ಮಾಡಬೇಡಿ ಅಂತ ಹೇಳೋದು. ತುಂಬ ಭಯ ಆಗಿತ್ತು ನನಗೆ, ಏನಾಗಿದೆಯೋ ಏನೋ ಅಂತ. ನಿಜವಾಗ್ಲೂ ಅವ್ರು ಕೊಟ್ಟಂಥ ಟ್ರೀಟ್ಮೆಂಟು ನೋಡಿ, 1 ತಿಂಗಳ ಮೇಲೆ 1 ವಾರ ಆಗಿದೆ ಅಷ್ಟೇ. ಅರೌಂಡ್ 8 ವೀಕ್ಸ್ ಕಂಪಲ್ಸರಿ ಇರಬೇಕು ಅಂದರು. ಬಟ್ 8 ವೀಕ್ಸ್ ಒಳಗಡೆ ಇನ್ನೂ 1 ಮಂತ್ 1 ವೀಕ್ ಆಗಿದೆ ಅಷ್ಟೇ. ಊಂಡ್ ಫುಲ್ ಹೀಲ್ ಆಗಿದೆ. ನನಗೆ ಕಾಲು ಎಷ್ಟು ಪೇಯ್ನ್ ಇತ್ತು ಅಂದರೆ ಅದನ್ನು ಹೇಳಲಿಕ್ಕೆ ಆಗಲ್ಲ, ಅಷ್ಟು ಪೇಯ್ನ್ ಇತ್ತು. ಖಂಡಿತ ಇಲ್ಲಿನ ಟ್ರೀಟ್ಮೆಂಟ್ ನನಗೆ ತುಂಬ ಇಷ್ಟ ಆಯಿತು. ಆಕ್ಸಿಜನ್ ಥೆರಪಿನೇ ಆಗಿರ್ಬೋದು, ಎಲ್ಲ ಸೈಂಟಿಫಿಕ್ ಬೇಸ್. ನಾನು ಅಬ್ಸರ್ವ್ ಮಾಡಿದೆ, ಆ ಟಿಶ್ಯೂಸ್ ಬೆಳೀಲಿಕ್ಕೆ ಬೇಕು ಅಂದರು, ಅದು ಕೂಡ ನಾನು ಮಾಡಿಸ್ಕೊಂಡೆ. ನನಗೆ ಖಂಡಿತ ಇಲ್ಲಿಗೆ ಬಂದಿದ್ದು ನನಗೆ ತುಂಬ ಸಂತೋಷ ಸಿಕ್ತು. ನನ್ನ ಕಾಲನ್ನು ಮತ್ತೆ ನಡೆಯೋ ಹಾಗೆ ಮಾಡಿದ್ದಾರೆ ಮೇಡಮ್ಗೂ ಮತ್ತು ಆ ಸರ್ಗೂ. ಲೇಸರ್ ಇದು ಬ್ಲಡ್ ವೆಸಲ್ ಇದಾಗಿತ್ತು ಅಂದ್ಬಿಟ್ಟು ಸರ್ ಅಂದರು. ಇಮ್ಮಿಡಿಯೇಟ್ ನಾವು ಮರುದಿನವೇ ಅಕ್ಸೆಪ್ಟ್ ಮಾಡಿದ್ವಿ, ನೀವು ಗೋ ಫಾರ್ ಲೇಸರ್ ಸರ್ಜರಿ ಬೆಟರ್ ಸರ್ ಅಂದರು. ಖಂಡಿತ ಸರ್, ನಿಮ್ಮ ಇದಕ್ಕೆ ಬಿಟ್ಟಿದ್ದೀವಿ, ನೀವು ನಿಮ್ಮ ಡಿಸಿಷನ್ ಅಂದೇಟಕ್ಕೆ ಸರ್ ಬೇಡ ಬೇಡ ಮಾಡಿಸಿ, ನೆಕ್ಸ್ಟ್ ನೀವು ಕಂಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟಿಂಗ್ಸ್ ಕೊಡ್ತೀವಿ ಅಂದರು. ಅದರಂತೆ ನಾನು ಒಪ್ಕೊಂಡು ಲೇಸರ್ ಮಾಡಿಸ್ಕೊಂಡೆ. ಖಂಡಿತ ಇವತ್ತು ನನಗೆ ಯಾವ ಪೇಯ್ನೂ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ ನನಗಿವತ್ತು. ತುಂಬ ಖುಷಿನಲ್ಲಿ ದುಃಖನೂ ಆಯಿತು, ಸಂತೋಷದ ಕಣ್ಣೀರು ಬಂತು. ಇಷ್ಟು ಬೇಗ ವಾಸಿ ಆಗುತ್ತಾ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ತುಂಬ ಬೇಗ ವಾಸಿ ಮಾಡಿದ್ದಾರೆ ಅವರು. ದೇವರು ಅವರಿಗೆ ಒಳ್ಳೆಯ ಐಶ್ವರ್ಯವನ್ನು, ಅದೇ ರೀತಿ ಎಲ್ಲರಿಗೂ ಇದು ಮಾಡುವಂಥ ಒಂದು ಇದನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ.